ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದ 5ನೇ ಪಾಠ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಇಲ್ಲಿಯವರೆಗೆ 4 ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನೆಲ್ಲ ಕೂಡ ಹಾಕಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 8ನೇ ತರಗತಿಯವರೆಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ನಿಮ್ಮ FA SA ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ. ಅದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಸೊ ಒಂದ್ಸರಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ 8ನೇ ತರಗತಿಯ ವಿಜ್ಞಾನ ಭಾಗ 1ರ 5ನೇ ಪಾಠದ ಪ್ರಶ್ನೋತ್ತರಗಳು. ಅಭ್ಯಾಸಗಳು. ಪ್ರಶ್ನೆ 1. CNG ಮತ್ತು LPGಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲತೆಗಳು ಏನು? ಉತ್ತರ: CNG ಮತ್ತು LPG ಇಂಧನಗಳನ್ನು ಬಳಕೆಯಿಂದಾಗುವ ಅನುಕೂಲಗಳು. ಮೊದಲನೇದು, ಇವುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಕೊಳವೆಗಳ ಮೂಲಕ ಸಾಗಿಸಬಹುದು. ಎರಡನೇದು, ಇವುಗಳನ್ನು ಸುಲಭವಾಗಿ ದಹಿಸುತ್ತವೆ. 3, ಇವುಗಳಿಂದ ದಹಿಸಿದಾಗ ವಾಯು ಮಾಲಿನ್ಯಕ್ಕೆ ಕಾರಣವಾಗುವ ವಿಷಾನಿಲಗಳು ಬಿಡುಗಡೆಯಾಗುವುದಿಲ್ಲ. 4, ಇವುಗಳ ದಹನ ಕ್ರಿಯೆಯಿಂದ ಬಿಡುಗಡೆಯಾದ ಉಷ್ಣದ ದಕ್ಷತೆ ಅಧಿಕವಾಗಿರುತ್ತದೆ. ಪ್ರಶ್ನೆ 2. ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸತಕ್ಕಂಥ ಪೆಟ್ರೋಲಿಯಂನ ಉತ್ಪನ್ನವನ್ನು ಹೆಸರಿಸಿರಿ. ಉತ್ತರ: ಬಿಟುಮಿನ್ ಅಂತಕ್ಕಂಥದ್ದನ್ನು ರಸ್ತೆಗಳ ಮೇಲೆ ಮೇಲ್ಮೈ ನಿರ್ಮಾಣದಲ್ಲಿ ಅದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಉಪಯೋಗಿಸ್ತಾರೆ. ಸೊ ಇದು ಒಂದು ಪೆಟ್ರೋಲಿಯಂನ ಉತ್ಪನ್ನ ಆಗದ. ಮುಂದಿನ ಪ್ರಶ್ನೆ 3. ಸಪ್ತಸಸ್ಯ ರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗ್ತದೆ ಎನ್ನುವುದನ್ನು ವಿವರಿಸಿರಿ. ಈ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ? ಉತ್ತರ: ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು. ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋದವು. ಇವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೆ ಒಳಗಾದವು. ಅವು ಹೆಚ್ಚು ಹೆಚ್ಚು ಆಳಕ್ಕೆ ಹೂತು ಹೋಗುತ್ತಿದ್ದಂತೆ ತಾಪವು ಹೆಚ್ಚಾಯಿತು. ಸಪ್ತಸಸ್ಯಗಳು ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು. ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನ್ ಅನ್ನು ಹೊಂದಿರೋದ್ರಿಂದ ಸಪ್ತಸಸ್ಯದ ವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದತಕ್ಕಂಥ ನಿಧಾನವಾಗಿರ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂದರೆ ಕಾರ್ಬನೀಕರಣ ಅಂತ ಕರೀತಾರೆ. ಇದು ಸಸ್ಯಗಳ ಉಳಿಕೆಯಿಂದ ಉಂಟಾಗಿರೋದ್ರಿಂದ ಈ ಕಲ್ಲಿದ್ದಲನ್ನು ಪಳೆಯುಳಿಕೆ ಇಂಧನ ಅಂತಲೂ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ 4. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಡ್ಯಾಶ್ ಮತ್ತು ಡ್ಯಾಶ್ಗಳು ಪಳೆಯುಳಿಕೆ ಇಂಧನಗಳು. ಸೊ ಉತ್ತರ ಬರಬೇಕಿತ್ತು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಜೊತೆಗೆ ನೈಸರ್ಗಿಕ ಅನಿಲಗಳನ್ನು ಸಹಿತ ಬರೆದರೂ ಕೂಡ ತಪ್ಪಿಲ್ಲ. ಸೊ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವು ಪಳೆಯುಳಿಕೆ ಇಂಧನಗಳು. ಪ್ರಶ್ನೆ 2. ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸೋ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ. ಉತ್ತರ: ಶುದ್ಧೀಕರಣ ಅಂತ ಕರೀತಾರೆ. ಪ್ರಶ್ನೆ 3. ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡೋ ವಾಹನದ ಇಂಧನ ಡ್ಯಾಶ್ ಅಂತ ಕೇಳಿದ್ದಾರೆ. ಉತ್ತರ: ಸಂಪೀಡಿತ ನೈಸರ್ಗಿಕ ಅನಿಲ, ಅದನ್ನು CNG ಅಂತಾರೆ. ಇಂಗ್ಲಿಷ್ನಲ್ಲಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತಲೂ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ 5. ಈ ಕೆಳಗಿನ ಹೇಳಿಕೆಗಳ ಮುಂದೆ ಸರಿತೋಪಗಳನ್ನು ಗುರುತಿಸಬೇಕಿದೆ. ಮೊದಲ ಪ್ರಶ್ನೆ ಇತ್ತು, ಪಳೆಯುಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಬಹುದು ಅಂತ ಕೇಳಿದ್ದಾರೆ. ಈ ಹೇಳಿಕೆ ತಪ್ಪಿದೆ. ಈ ಪಳೆಯುಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಲಿಕ್ಕೆ ಬರೋದಿಲ್ಲ. ಪ್ರಶ್ನೆ 2. CNG ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡುವ ಇಂಧನವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಹೇಳಿಕೆ ಏನಾಗದಪ್ಪ ಅಂದ್ರೆ ತಪ್ಪದ. ಏನದ ಅಂತಂದ್ರೆ CNG ಪೆಟ್ರೋಲ್ಗಿಂತ ಕಡಿಮೆ ಮಾಲಿನ್ಯವನ್ನೇ ಉಂಟು ಮಾಡ್ತಕ್ಕಂಥ ಇಂಧನ ಆಗದ. 3ನೇ ಹೇಳಿಕೆ ಇತ್ತು, ಕೋಕ್ ಕಾರ್ಬನ್ನ ಬಹುತೇಕ ಶುದ್ಧ ರೂಪವಾಗಿದೆ ಅಂತ ಕೇಳಿದ್ದಾರೆ. ಈ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು ಇದೆ. 4ನೇದು, ಕಲ್ಲಿದ್ದಲು ಅನೇಕ ವಸ್ತುಗಳ ಮಿಶ್ರಣವಾಗಿದೆ. ಇದು ಕೂಡ ಸರಿ ಇದೆ. ಸೀಮೆ ಎಣ್ಣೆ ಒಂದು ಪಳೆಯುಳಿಕೆ ಇಂಧನವಲ್ಲ ಅಂತ ಕೇಳಿದ್ದಾರೆ. ಸೊ ಈ ಹೇಳಿಕೆ ಏನಾಗದಪ್ಪ ಅಂದ್ರೆ ತಪ್ಪು ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಇಷ್ಟು ನಾವೇನು ಮಾಡಿದ್ದೀವಿ ಅಂದರೆ ಬಿಟ್ಟ ಸ್ಥಳವನ್ನು ಮಾದರಿಯಲ್ಲಿ ಬರೀತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಇನ್ನು 6ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6 ಏನಿದೆ ಅಂತಂದರೆ ಪಳೆಯುಳಿಕೆ ಇಂಧನಗಳು ಏಕೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವುದನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಉತ್ತರ: ಪಳೆಯುಳಿಕೆ ಇಂಧನಗಳು ಭೂಗರ್ಭದಲ್ಲಿ ತಯಾರಾಗಲು ಮಿಲಿಯನ್ ಗಟ್ಟಲೆ ವರ್ಷಗಳ ಸಮಯ ಬೇಕಾಗ್ತದೆ. ಸಸ್ಯ ಮತ್ತು ಪ್ರಾಣಿಗಳು ಜೀವಂತ ಭೂಮಿಯಲ್ಲಿ ಹೂತು ಹೋಗಬೇಕು. ಅದರಿಂದ
ಭೂಮಿಯ ಆಂತರಿಕ ತಾಪ ಏರಿಕೆಯಾಗಬೇಕು. ಈ ವಿದ್ಯಮಾನವು ಯಾವುದೇ ಪ್ರಯೋಗಾಲಯದಲ್ಲಿ ಕೈಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದು ನೈಸರ್ಗಿಕವಾಗಿಯೇ ನಡೆಯಬೇಕು. ಪಳೆಯುಳಿಕೆ ಇಂಧನಗಳ ದೊರೆಯುವಿಕೆ ಕಡಿಮೆ ಇರೋದ್ರಿಂದ ಅವುಗಳನ್ನು ನಾವು ವಿವೇಚನಾಯುಕ್ತವಾಗಿ ಬಳಸಬೇಕು. ಒಮ್ಮೆ ಇವುಗಳು ಬರಿದಾಗಿ ಹೋದರೆ ಮತ್ತೆ ಅವುಗಳು ತಯಾರಾಗಲು ಮಿಲಿಯನ್ ಗಟ್ಟಲೆ ವರ್ಷ ಬೇಕಾಗ್ತದೆ. ಪ್ರಶ್ನೆ 7. ಕೋಕ್ನ ಲಕ್ಷಣಗಳು ಮತ್ತು ಉಪಯೋಗಗಳನ್ನು ವಿವರಿಸಿರಿ. ಸೊ ಕೋಕ್ನ ಲಕ್ಷಣಗಳು ಎರಡಿದ್ದಾವೆ. ಇದು ಒಂದು ಕಠಿಣದಾದ ರಂಧ್ರಯುಕ್ತವಾಗಿರ್ತಕ್ಕಂಥ ವಸ್ತು. 2. ಕೋಕ್ ಅಂತಕ್ಕಂಥದ್ದು ಕಪ್ಪು ಬಣ್ಣ ಹೊಂದಿರುವ ಶುದ್ಧ ರೂಪದ ಕಾರ್ಬನ್ನ ರೂಪ. ಇನ್ನು ಕೋಕ್ನ ಉಪಯೋಗಗಳಲ್ಲಿ ಕೋಕನ್ನು ಉಕ್ಕಿನ ತಯಾರಿಕೆಯಲ್ಲಿ ಬಳಸ್ತಾರೆ. ಕೋಕನ್ನು ಲೋಹಗಳ ಉದ್ಧರಣ ಪ್ರಕ್ರಿಯೆಯಲ್ಲಿ ಕೂಡ ಬಳಸ್ತಾರೆ. ಇದು 2 ಅಂಶಗಳು ಕೋಕ್ನ ಉಪಯೋಗ ಇತ್ತು. ಪ್ರಶ್ನೆ 8. ಪೆಟ್ರೋಲಿಯಂನ ಉಂಟಾಗತಕ್ಕಂಥ ಪ್ರಕ್ರಿಯೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಉತ್ತರ: ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ. ಆ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ಆಳವನ್ನು ಸೇರ್ತವೆ. ಅಲ್ಲಿ ಮರಳು ಮತ್ತು ಜೇಡಿ ಮಣ್ಣಿನ ಪದರುಗಳಲ್ಲಿ ಹೂತು ಹೋಗುತ್ತವೆ. ಮಿಲಿಯನ್ ಗಟ್ಟಲೆ ವರ್ಷಗಳಲ್ಲಿ ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪ ಮತ್ತು ಹೆಚ್ಚಿನ ಒತ್ತಡ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆಯನ್ನು ಆಗ್ತವೆ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 9 ಇದೆ. ಈ ಕೆಳಗಿನ ಕೋಷ್ಟಕ 1991ರಿಂದ 1997ರವರೆಗಿನ ಭಾರತದಲ್ಲಿನ ಒಟ್ಟು ಶಕ್ತಿಯ ಕೊರತೆಯನ್ನು ತೋರಿಸ್ತದೆ. ಈ ದತ್ತಾಂಶವನ್ನು ನಕ್ಷಾ ರೂಪದಲ್ಲಿ ತೋರಿಸಿ ವಾರ್ಷಿಕ ಕೊರತೆಯ ಶೇಕಡಾವಾರು y ಅಕ್ಷದ ಮೇಲೆ, ವರ್ಷವನ್ನು x ಅಕ್ಷದ ಮೇಲೆ ತಾವೇನು ಮಾಡಬೇಕು, ಬಿಡಿಸಿ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ಸೇಮ್ ಇದೇ ಥರನಾಗಿರ್ತಕ್ಕಂಥದ್ದು. ಕ್ರಮ ಸಂಖ್ಯೆ 1ರಿಂದ 7 ಇದೆ, ವರ್ಷ ಇದೆ, ಮುಂದೆ ಕೊರತೆಯ ಪ್ರಮಾಣ. ಸೊ ಇದನ್ನು ಅವ್ರು ಏನು ಮಾಡಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ. ಇದನ್ನು ಒಂದು ಸ್ತಂಭಾಲೇಖದಲ್ಲಿ ತಾವು ಏನು ಮಾಡಬೇಕಪ್ಪ ಅಂದರೆ ಹಾಕಬೇಕು. ಸೊ ಈ ಕಡೆ ವರ್ಷಗಳನ್ನು ತೋರಿಸ್ಬೇಕು, ಎಕ್ಸ್ ಅಕ್ಷದಲ್ಲಿ, y ಅಕ್ಷದಲ್ಲಿ ಕೊರತೆಯ ಪ್ರಮಾಣವನ್ನು ನೀವೇನು ಮಾಡಬೇಕು, ತೋರಿಸ್ಬೇಕು. ಇಲ್ಲಿ ಸ್ಕೇಲ್ ಹೇಗೆ ತೊಗೊಂಡಿದ್ದಾರೆ ಅನ್ನೋದನ್ನು ನೋಡಬೇಕು. 1 ಸೆಂಟಿಮೀಟರ್ = 2 ಮಾನಗಳು y ಅಕ್ಷದ ಮೇಲೆ ಇದೆ, 1 ಸೆಂಟಿಮೀಟರ್ = 1 ಮಾನ ಎಕ್ಸ್ ಅಕ್ಷದ ಮೇಲೆ ಇದೆ ಅನ್ನೋದನ್ನು ತೋರಿಸಿ ಈ ಥರ ಒಂದು ಸ್ತಂಭ ನಕ್ಷೆಯನ್ನು ತಾವೇನು ಮಾಡಬೇಕು, ತೋರಿಸ್ಬೇಕು. 1991ರಲ್ಲಿ 7.9, 1998ರಲ್ಲಿ 7.8, 1993ರಲ್ಲಿ 8.3, 1994ರಲ್ಲಿ 7.4, 1995ರಲ್ಲಿ 7.1, 1996ರಲ್ಲಿ 9.2, ಲಾಸ್ಟ್ 1997ರಲ್ಲಿ 11.5 ಕೊರತೆ ಪ್ರಮಾಣ ಇದೆ. ಇದನ್ನು ಈ ಥರ ಗ್ರಾಫಲ್ಲಿ ತಾವು ಬಿಡಿಸಬೇಕಿತ್ತು. ಸೊ ಸ್ನೇಹಿತರೆ, ಇಷ್ಟು 8ನೇ ತರಗತಿಯ ವಿಜ್ಞಾನದ ಭಾಗ 1ರ ಪಠ್ಯಪುಸ್ತಕದ 5ನೇ ಪಾಠ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನಲ್ಲಿ ಬಂದಿರತಕ್ಕಂಥ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ವಿಡಿಯೋನ ಲೈಕ್ ಮಾಡಬೇಕು, ಹೆಚ್ಚು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಬೇಕು. ಸೊ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಎಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.